3 ದಿನ ಆಯಿತು ವ್ಲಾಗ್ ಮಾಡಿ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಟಿ ವಿ ಎಲ್ಲ ಸೆಟ್ ಮಾಡಿದ್ರು. 3 ದಿನ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂದರೆ ಏನೋ ಸ್ವಲ್ಪ ಕೆಲಸಗಳಿತ್ತು, ಅದಕ್ಕೆ ಓಡಾಡೋದೇ ಸರೋಗಿತ್ತು. ನೋಡಿ ಟಿ ವಿ ಎಲ್ಲ ಫಿಟ್ಟಿಂಗ್ ಆಯಿತು. ಟಿ ವಿ ಎಲ್ಲ ಫಿಟ್ ಮಾಡಿಬಿಟ್ಟು ಹೋದರು. ಆದರೆ ಏರ್ಟಿಯಲ್ಲೂ ನಮ್ಮದು ತಂದಿಕ್ಕಿರೋ ಡಿಶ್ ಹಂಗೆ ಐತೆ, ಅದು ಕಲೆಕ್ಷನ್ ಕೊಡಬೇಕು. ಆದರೆ ಇವಾಗ ಯೂಟ್ಯೂಬ್ ಕಲೆಕ್ಷನ್ನು ಕೊಟ್ಕೊಂಡು ನೋಡ್ತಾ ಇದ್ದೀರಿ. ಆಮೇಲೆ ನೋಡಿ ಫ್ರಿಜ್ ಎಲ್ಲ ಓಪನ್ ಮಾಡಿ ಕೊಟ್ಟಿದ್ದಾರೆ. ಏನು ಇಕ್ಕಿಲ್ಲ ಅಂದ್ಕೊಬೇಡಿ, ಇಕ್ಕಿದ್ದೀನಿ. ಇವಾಗ ಸ್ವಲ್ಪ ಇಕ್ಕಿದ್ದೀನಿ ಕೆಳಗಡೆ ತರಕಾರಿ. ಇದು ಫೀಸರು, ತರಕಾರಿ ಎಲ್ಲ ತಂದಿದ್ದಾರೆ. ಅದನ್ನು ಜೋಡಿಸ್ಬಿಟ್ಟು ಮಕ್ಕಳೆಲ್ಲ ಸ್ಕೂಲ್ ಹತ್ರ ಹೋದರು. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ 2ನೇ ತಾರೀಕಿಂದ. ಅದಕ್ಕೆ ಮಕ್ಕಳದು ಸ್ಕೂಲು ಬುಕ್ಸ್ ತಗೊಬರೋಕ್ಕೆ ಮತ್ತು ಯೂನಿಫಾರ್ಮು ಮೆಜರ್ಮೆಂಟ್ ಕೊಟ್ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಅವ್ರಿಗೆ ದೋಸೆ ಒಂದೊಂದು ಹಾಕ್ಕೊಟ್ಟೆ. ನಮ್ಮ ಯಜಮಾನ್ರು ಬೇಗ ಬಂದ್ಬಿಡ್ಬೋದು ಬನ್ನಿರಿ ಅಂದರು. ಆದ್ರೂ ಚಿಕ್ಕವಳು ಹೊಟ್ಟೆ ಹಸಿವು ಅಂದ್ಲು, ಅದಕ್ಕೆ ದೋಸೆ ಹಾಕ್ಕೊಟ್ಟೆ. ದೋಸೆ ತಿಂದ್ಬಿಟ್ಟು ಮಕ್ಕಳು ಸ್ಕೂಲ್ ಹತ್ರ ಹೋದರು. ನಮ್ಮ ಯಜಮಾನ್ರು ಕರ್ಕೊಟ್ಟೋದ್ರು. ಇವಾಗ ತರಕಾರಿ ಫ್ರಿಜ್ಜಲ್ಲಿ ಇಕ್ಕೋಣ ಬನ್ನಿ ಫ್ರೆಂಡ್ಸ್. ತರಕಾರಿ ನೋಡಿ ಫ್ರೆಂಡ್ಸ್, ಎಷ್ಟೊಂದು ತರಕಾರಿ ತಗೊಬಂದಿದ್ದಾರೆ. ಫ್ರಿಜ್ ಇಲ್ಲದೆ ಇದ್ದಾಗ ಒಂದು ತರಕಾರಿ ತಗೊಂಡ್ರೆ ಇನ್ನೊಂದು ತರಕಾರಿ ತಗೊಂಡ್ರೆ ಅಯ್ಯೋ ಒಣಗೋಗುತ್ತೆ ಮತ್ತು ವೇಸ್ಟ್ ಆಗುತ್ತೆ ಅನ್ನೋರು ಇವಾಗ ಫ್ರಿಜ್ ಇರೋದಕ್ಕೆ ಎಷ್ಟೊಂದು ತರಕಾರಿ ತಗೊಬಂದಿದ್ದಾರೆ. ಈರುಳ್ಳಿ ಏನೋ ಆಚೆ ಇಕ್ಕೋದು, ಟಮಾಟ, ಬದನೆಕಾಯಿ, ಹಾಗಲಕಾಯಿ, ಬೀನ್ಸ್, ಕ್ಯಾರೆಟ್, ಹೀರೆಕಾಯಿ ಮಾತ್ರ ಸೂಪರಾಗಿದೆ. ಎಳೆ ಹೀರೆಕಾಯಿ ತುಂಬ ಚೆನ್ನಾಗಿದೆ. ಬಜ್ಜಿ ಮಾಡ್ತೀನಿ ಸಾಯಂಕಾಲ, ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ. ಎಳೆದು ಬಸ್ಸಾರು ಮಾಡಿದ್ರೂ ಚೆನ್ನಾಗಿರುತ್ತೆ. ನಾನು ಇವಾಗ ಕವರ್ಗಳೆಲ್ಲ ಹಾಕಿ ಒಂದೊಂದೇ ಇಡ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಜಿಪ್ಲಾಕ್ ಕವರ್ ತಗೊಂಡ್ರೆ ಒಳಗಡೆ ಹಾಕಿದ್ರೆ ಕೆಟ್ಟೋಗಲ್ಲ, ಮತ್ತು ಒಳಗಡೆನೂ ಫ್ರಿಜ್ಜು ಅಷ್ಟೇ ನೀಟಾಗಿರುತ್ತೆ. ಕೆಲವ್ರು ಏನು ಮಾಡ್ತಾರೆ ಹಂಗೆ ಇಟ್ಬಿಡ್ತಾರೆ, ಅದು ಫ್ರಿಜ್ಜೂ ಗಲೀಜಾಗುತ್ತೆ, ತರಕಾರಿನೂ ಕೆಟ್ಟೋಗುತ್ತೆ. ಈ ಥರ ಜಿಪ್ಲಾಕ್ ಕವರಲ್ಲಿ ಹಾಕಿಟ್ಟಿದ್ರೆ ಫ್ರಿಜ್ ನೀಟಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗೆಲ್ಲ ಇದನ್ನೆಲ್ಲ ಕವರ್ಗೆ ಹಾಕೋಣ. ಎಲ್ಲ ತರಕಾರಿ ಹಾಕಿ ನೋಡಿ, ಥರ ಜಿಪ್ಲಾಕ್ ಕವರ್ ಇದ್ದರೆ ತುಂಬ ಈಸಿ ಆಗುತ್ತೆ. ಫ್ರಿಜ್ಜು ನೀಟಾಗಿರುತ್ತೆ. ಪುದೀನ ಸೊಪ್ಪು ಇದೆಲ್ಲ ಹಾಕ್ತೀನಿ. ಬೀನ್ಸು ಫ್ರಿಜ್ಜಿಲ್ದೇ ಇದ್ದಾಗ ಒಂದಿಷ್ಟು ಎಷ್ಟು ತಗೊಬರ್ತಾಯಿದ್ರು, ಇವಾಗ ಸ್ವಲ್ಪ ಜಾಸ್ತಿನೇ ತಗೊಬಂದಿದ್ದಾರೆ. ಹೀರೆಕಾಯಿ ಅಷ್ಟೇ ನಾನು ಒಂದು ಫೋನ್ ಅದು ಅದಕ್ಕೆ ಕಟ್ಟಾಯಿತು ಫ್ರೆಂಡ್ಸ್. ನೋಡಿ ಹೀರೆಕಾಯಿ ಒಂದೇ ಒಂದು ತಗೊಬರ್ತಾ ಇದ್ದೆ, ಚೆನ್ನಾಗಿದ್ರೆ ಕೂಡ ನಾನು ಇವಾಗ ಫ್ರಿಜ್ ಇರೋದಕ್ಕೋಸ್ಕರ 3 ಹೀರೆಕಾಯಿ ತಗೊಬಂದಿದ್ದಾರೆ. ಒಂದು ಮಾತ್ರ ಇದರಲ್ಲಿ ಹಾಕಿದ್ದೀನಿ, ಇದರಲ್ಲಿ ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಕವರ್ ಸಿಕ್ಕಿ ಇರ್ತೀನಿ. ಹಾಗೆ ಫ್ರೆಂಡ್ಸ್ ದೋಸೆ ಇಟ್ಟು ಅಷ್ಟೇ, ನನ್ನ ಚಿಕ್ಕ ಮಗಳು ದೋಸೆ ಕೇಳ್ತಾನೆ ನೋಡು. ದೋಸೆ ಇಟ್ಟು ಒಂದಿನಕ್ಕೆ ರುಬ್ಬಿಕ್ತಾ ಇದ್ದಿದ್ದು. ಇವಾಗ ಯಾವಾಗ ಸಾಯಂಕಾಲ ಮಿಕ್ಕಿ ಟೈಮು ದೋಸೆ ಇಟ್ಟಿಲ್ಲ ಅಂತ ಕೂಡ ಮಮ್ಮಿ ದೋಸೆ ಇಡ್ಲಿ ಮಾಡೋಣಳು. ಇವಾಗ ಟೆನ್ಷನ್ ಇಲ್ಲ, ನಿನ್ನೆ ದೋಸೆ ಇಟ್ಟು 3-4 ದಿನಕ್ಕೆ ಆಗೋಷ್ಟು ರುಬ್ಬಿಕ್ಕಿದ್ದೀನಿ. ಇವಾಗ ಎಷ್ಟು ಬೇಕೋ ಅಷ್ಟು ಎತ್ತಿಕೊಂಡು ಇವಾಗ ಫ್ರಿಜ್ಜಲ್ಲಿ ಇರ್ತೀನಿ. ಇದೆಲ್ಲ ಕೂಡ ಫ್ರೆಂಡ್ಸ್ ಬಾಕ್ಸ್ ಫ್ರಿಜ್ಜಿರೋ ಮನೇಲಿ ಆದರೆ ಗೊತ್ತೇ ಇರುತ್ತೆ ಬಾಕ್ಸ್ ಇದೆ ಇರುತ್ತೆ ಅಂತ. ನಾವು ತುಂಬ ದಿನದಿಂದ ಚಿಕ್ಕದೇ ತಗೋಣ ಅನ್ಕೊಂಡಿದ್ರಿ, ಆದರೆ ಒಂದೇ ಸರಿ ದೊಡ್ಡ ತಗೋಣ ಅಂದ್ಬಿಟ್ಟು ಇಷ್ಟು ದಿನ ಅವ್ರಿಗೂ ಕಾರು ಚೆನ್ನಾಗಿರೋದೆ ಕ್ವಾಲಿಟಿ ಇರುತ್ತೆ ದೊಡ್ಡದೇ ತಗೊಂಡಿದ್ದೀವಿ. ದೋಸೆ ಇಟ್ಟು ಫ್ರೆಂಡ್ಸ್, ದೋಸೆ ಇಟ್ಟು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ. ಇವಾಗ ಮಾತ್ರ ಮಿಕ್ಕಿದ್ದೆಲ್ಲ ಬಾಕ್ಸ್ ಹಾಕಿದ್ದೀನಿ ನೋಡಿ. ಬಾಕ್ಸ್ಗೆ ದೋಸೆ ಇಟ್ಟು ನನ್ನ ಮಗಳು ಕೇಳಿದಾಗೆಲ್ಲ ಮಾಡ್ಕೊಡ್ತಾ ಇರ್ಬೋದು. ಫಸ್ಟ್ ಎಲ್ಲ ಒಂದೇ ಟೆನ್ಷನ್, ಒಂದೇ ದಿನಕ್ಕೆ ರುಬ್ಬಿಕ್ತಾ ಇದ್ದೆ. ಇವಾಗ 3 ದಿನ ಆಗೋಷ್ಟು ದೋಸೆ ಇಟ್ಟು ರುಬ್ಬಿದ್ದೀನಿ. ಇನ್ನು ಅಡುಗೆ ಐಟಮು ಏನಕ್ಕಿಲ್ಲ ಫ್ರೆಂಡ್ಸ್, ಏನು ಅಡುಗೆ ಐಟಮ್ ಇಟ್ಕೋತಾರೆ ಏನು ಮಾಡಲ್ಲ ನಾನು. ಇನ್ನೇನ ಸಾಂಬಾರು ಏನೇನು ಮಾಡಿದ್ರೆ ಎಕ್ಸ್ಟ್ರಾ ಇದ್ರೆ ಇರ್ತೀನಿ ಅಷ್ಟೇ. ನಾನು ಎಕ್ಸ್ಟ್ರಾ ಸಾಂಬಾರೆಲ್ಲ ಹಂಗೆಲ್ಲ ಮಾಡೋಕ್ಕೋಗಲ್ಲ, ಚೆನ್ನಾಗಿದೆ ಮಾತ್ರ ಎತ್ತಿಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇವತ್ತೆಲ್ಲ ಏನೇನು ನಡೀತಿದೆ ನಿಮಗೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತೆಲ್ಲ ಏನೆಲ್ಲ ನಡೀತಿದೆ ನಿಮಗೆ ಶೇರ್ ಮಾಡ್ಕೊತೀನಿ. ಇವಾಗ ನಾಷ್ಟ ತಿನ್ನೋಕ್ಕೆ ಮತ್ತೆ ಬರ್ತಾ ಇದ್ದಾರೆ. ನಮ್ಮ ಯಜಮಾನ್ರು ತಿಂದಿಲ್ಲ, ಹಂಗೆ ಹೋದ್ರು. ಅದಕ್ಕೆ ಅವರಿಗೆ ಬೇಗ ಚಟ್ನಿ ಮಾಡ್ಕೊಡ್ತೀವಿ. ಇವಾಗ ಎಲ್ಲ ಫ್ರೆಂಡ್ಸ್ ಮಧ್ಯಾಹ್ನ ಸ್ನ್ಯಾಕ್ಸ್. ಮಧ್ಯಾಹ್ನ ಸ್ನ್ಯಾಕ್ಸ್ ನೀನೇನು ಮಾಡಿಲ್ಲ? ಮನೇಲಿ ಮಾಡಿದ್ದಲ್ಲ, ಹೊರಗಡೆ ತಂದಿರೋದು. ಅವರಪ್ಪ ನೋಡಿ ಕೇಕು ಗ್ರೀನ್ ಕಲರ್ ಮತ್ತೇನೋ ಇದು ಒಂಥರ ಸ್ಯಾಂಡ್ವಿಚ್. ಒಳಗಡೆ ಆಲೂಗಡ್ಡೆ ಹಾಕವ್ರೆ, 2 ಕೆಚಪ್ ಕೊಟ್ಟವ್ರೆ ನೋಡಿ.
ಮಕ್ಕಳಿಗೋಸ್ಕರ ತಂದಿರೋದು. ಇವತ್ತು ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿಲ್ಲ. ನಮ್ಮ ಅಮ್ಮಗೋಸ್ಕರ ಅಲ್ಲ, ನಮಗೋಸ್ಕರ. ಸ್ಕೂಲ್ ಹತ್ರ ತುಂಬ ಚೆನ್ನಾಗಿದೆ. ಇವಾಗ ಬೈಂಡ್ ಆಗ್ತಾ ಇದ್ದೀನಿ ನೋಡಿ. ಅವಳೇನೋ ದೊಡ್ಡವಳೇನೋ ಅವಳದ್ರಲ್ಲಿ ಅವಳಿಗೆ ಹಾಕ್ಕೊತಾವಳೆ. ಚಿಕ್ಕವಳಿಗೆ ಮಾತ್ರ ಹಾಕ್ಕೊಡ್ಬೇಕು. ಬುಕ್ಸ್ ಎಲ್ಲ ಅವಳು ದೊಡ್ಡವಳಿಗೆ ಹಾಕ್ಕೊತಾ ಇದ್ದಾಳೆ ಅವಳ ಬುಕ್ಸಿಗೆ. ಆದರೆ ಚಿಕ್ಕವಳಿಗೆ ಮಾತ್ರ ಹಾಕಬೇಕು. ಅಂದರೆ ಟೆಕ್ಸ್ಟ್ ಬುಕ್ಕು ಇಬ್ಬರಿಗೂ ಹಾಕ್ಕೊಡ್ಬೇಕು. ಟೆಕ್ಸ್ಟ್ ಬುಕ್ಕು ಸ್ವಲ್ಪ ಕಷ್ಟ ಆಗುತ್ತೆ ಹಾಕೋದು, ಸ್ವಲ್ಪ ಮಂದ ಇರುತ್ತೆ, ಹಾಕೋದು ಕಷ್ಟ ಆಗುತ್ತೆ. ಅದಕ್ಕೆ ಟೆಕ್ಸ್ಟ್ ಬುಕ್ಕೆಲ್ಲ ಹಾಕ್ಕೊಡ್ತೀನಿ. ಈಗ ಫಸ್ಟು ನೋಟ್ಬುಕ್ಕೆಲ್ಲ ಹಾಕ್ಬಿಡೋಣ ಅಂದ್ಬಿಟ್ಟು ನೋಟ್ಬುಕ್ಗೆಲ್ಲ ಹಾಕ್ತಾಯಿದ್ದೀನಿ. ಇವಳು ಚಿಕ್ಕವಳು ಏನು ಬರಲ್ಲ, ಮಾಡೋಕ್ಕೆ ಬರ್ತೀನಿ, ನಾನು ಹಾಕ್ತೀನಿ, ನಾನು ಬರ್ತೀನಿ, ನಾನು ಮಾಡ್ತೀನಿ ಅಂತಾಳೆ. ಆದರೆ ಪಿನ್ಗಳೆಲ್ಲ ಹೊಡಿತಾಳೆ. ಒಂದು ಸರಿ ತೋರಿಸ್ಕೊಟ್ರೆ ಸಾಕು ಎಲ್ಲ ಮಾಡ್ತಾಳೆ. ಇವಾಗ ಎಷ್ಟು ಬುಕ್ಸ್ ಇದೆ, ನಂದೆಷ್ಟು ಬುಕ್ಸ್ ಇದೆ, ಅವ್ರ ಅಕ್ಕದೆಷ್ಟು ಬುಕ್ಸ್ ಇದೆ ಅಂತ ಕೌಂಟ್ ಮಾಡ್ತಾ ಇದ್ದಾಳೆ. ಎಲ್ಲ ಹೊಸದೇ ತಂದಿದ್ದಾಯಿತು ಫ್ರೆಂಡ್ಸ್. ಸ್ಕೂಲ್ ಬ್ಯಾಗು, ಲಂಚ್ ಬ್ಯಾಗು ಎಲ್ಲನೂ ಅಲ್ಲಿದ್ದಾಗ, ಬೆಂಗಳೂರಲ್ಲಿದ್ದಾಗ ಸ್ಕೂಲಲ್ಲೇ ಬ್ಯಾಗು, ಲಂಚ್ ಬ್ಯಾಗ್ ಎಲ್ಲ ಕೊಟ್ಟಿದ್ದರು. ಅದು ಸ್ಕೂಲ್ ಹೆಸರು ಎಲ್ಲ ಇತ್ತು. ಅದಕ್ಕೋಸ್ಕರ ಇಲ್ಲಿಗೆ ಬಂದಮೇಲೆ ಹೊಸ ಬ್ಯಾಗು, ಹೊಸ ಲಂಚ್ ಬ್ಯಾಗು ಎಲ್ಲ ತಂದಿದ್ದಾಯಿತು. ಇಲ್ಲಿ ಇವತ್ತು ತಗೊಬಂದರು ಬುಕ್ಸು. ಅದಕ್ಕೆ ಬೈಂಡ್ ಹಾಕಿಕ್ಬಿಡೋಣ. ಇನ್ನು ಸೋಮವಾರದಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಇಕ್ಬಿಟ್ಟು ನೇಮೆಲ್ಲ ಬರೆದಿಕ್ಬಿಟ್ರೆ ಇನ್ನು ಸೋಮವಾರದಿಂದ ಎಷ್ಟು ಬೇಕೋ ಅಷ್ಟು ಎತ್ಕೊಂಡು ಹೋಗ್ತಾರೆ. ಇವಳು ಸ್ವಲ್ಪ ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳೆ. ಅದು ಅವಳು ಬುಕ್ಸು, ಅದಕ್ಕೋಸ್ಕರ ಅದಕ್ಕೆ ದೊಡ್ಡವಳು ಮಾತ್ರ ನೀಟಾಗಿ ಅವಳ ಬುಕ್ಕಿಗೆ ಅವಳು ಹಾಕ್ಕೊತಾಳೆ. ಇವಾಗ ಬುಕ್ಸ್ ಎಲ್ಲ ಬೈಂಡ್ ಹಾಕ್ಬಿಟ್ಟು ಮತ್ತೆ ಮಧ್ಯಾಹ್ನ ಊಟ ಎಲ್ಲ ಮಾಡಿದ್ರಿ. ಹಾಗೆ ಬುಕ್ಸ್ ಎಲ್ಲ ಬೈಂಡ್ ಹಾಕಿದ್ದೆಲ್ಲ ಆಯಿತು ಫ್ರೆಂಡ್ಸ್. ಇವಾಗ ಮನೆಯೆಲ್ಲ ಕಸ ಗುಡಿಸಿ ಹೀರೆಕಾಯಿ ತಂದಿದ್ರಲ್ಲ, ಎಳೆ ಹೀರೆಕಾಯಿ, ಅದರಲ್ಲಿ ಒಂದು ಸಾಂಬಾರು ಮಾಡಬೇಕು, ಒಂದು ಬಜ್ಜಿ ಮಾಡಬೇಕಂತೆ. ತುಂಬ ಚೆನ್ನಾಗಿರುತ್ತೆ ಎಳೆ ಹೀರೆಕಾಯಿ. ನೋಡು, ಅದಕ್ಕೆ ಒಂದು ಸಾಂಬಾರಿಗೆ ಇಕ್ಕೋಣ ಅಂದ್ಬಿಟ್ಟು ಅದನ್ನೇನು ಸಾಂಬಾರು ಎಲ್ಲ ಕಟ್ ಮಾಡಿಕೊಂಡು 1 ವಿಸಿಲ್ಲು 2 ವಿಸಿಲ್ಗೆ ಇಕ್ಬಿಟ್ರೆ ಬೇಳೆಕಾಳು ಜೊತೆಗೆ ಬೆಂದೋಗುತ್ತೆ. ಅದೊಂದು ಒಗ್ಗರಣೆ ಹಾಕ್ಕೊಂಡ್ರೆ ಆಗುತ್ತೆ. ಆಮೇಲೆ ಒಂದು ಹೀರೆಕಾಯಿನ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಬಜ್ಜಿಗೆ ಎಲ್ಲ ಕಟ್ ಮಾಡಿಕೊಂಡೆ. ನೋಡಿ, ರಾತ್ರಿ ಸಾಂಬಾರೆಲ್ಲ ಮಾಡಿದ್ದು ಶೇರ್ ಮಾಡೋಕ್ಕಾಗಿಲ್ಲ, ಎಲ್ಲ ವೀಡಿಯೋದಲ್ಲಿ ಮಾಡಿದ್ದೀನಿ. ಇವಾಗ ಬಜ್ಜಿ ತಿಂತಾಯಿದ್ದು ನಾನು. ಮಿಕ್ಕಿದ್ದು ಊಟ ಎಲ್ಲ ಆಯಿತು, ಆದರೆ ಮಿಕ್ಕಿತ್ತು ಅದನ್ನು ತಿಂತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.